भारत न्यूज में आपका स्वागत है। आज की ताजा खबर देखिए। ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಏನು ಸ್ವಲ್ಪ ಬ್ಯಾನರ್ ಫೋಟೋ ಹಿಡಿದ್ರೆ ಮಹಿಳಾ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಮಕ್ಕಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಮಕ್ಕಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ चलने देखो ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ
ಈ ಹಂಗಾರ ದಿಕ್ಕುಳವ ಕಾಣಗಿಡ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಏನು ಪ್ರಹ್ಲಾದ್ ಜೋಶಿ ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರದಿಂದ, ಇದು ನಾವು ಎಲ್ಲಾ ಮಹಿಳೆಯರು ಕೂಡ ಖಂಡಿಸ್ತೀವಿ. ಯಾಕಪ್ಪ ಅಂದ್ರ ಇವರು ಹಿಂದೆ 2002ರಲ್ಲಿ ಬಿಲ್ಕಿಸ್ ಬಾನು ಅವರ ರೇಪ್ ಆದಾಗ ರೇಪಿಸ್ಟ್ ಗಳ ಪರವಾಗಿ ನ್ಯಾಯ ಮಾತವನ್ನು ಮಾತಾಡಿ ಮತ್ತೆ ಅವರಿಗೆ ಹೂವಿನ ಹಾರನ ಹಾಕುವ ಮುಖಾಂತರ ಸನ್ಮಾನ ಮಾಡಿ ನೀವು ಕರ್ಕೊಂಡ್ ಬರ್ತೀರಪ್ಪ ಅಂದ್ರೆ ನಿಮ್ ಕೈಯಾಗೆ ನಮ್ಮ ವಿದ್ಯಾರ್ಥಿಗಳ ಜೀವನವನ್ನ ನೀವು ಎಷ್ಟು ಸುರಕ್ಷಿತವಾಗಿ ಇಡ್ತೀರಂತ ಹೇಳಿ ನಮಗೆ ಭಯ ಹುಟ್ಟಂತಾದಿದೆ. ಯಾಕಪ್ಪ ಅಂದ್ರ ನಾವು ಇಲ್ಲಿ ಹೆಣ್ಣನ್ನ ಪೂಜಿಸಲ್ಪಡುತ್ತೆ. ಹೆಣ್ಣನ್ನ ನಮ್ಮ ಒಂದು ಸಂಸ್ಕೃತಿಯಲ್ಲಿ, ಭಾರತದ ಒಂದು ಸಂಸ್ಕೃತಿಯಲ್ಲಿ ಅವ್ರಿಗೆ ಆದಂತ ಸ್ಥಾನಮಾನಗಳು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಹೆಣ್ಣಿಗೆ ಸ್ಥಾನಮಾನ ಇಲ್ಲ, ಅವಳಿಗೆ ಗೌರವ ಇಲ್ಲ. ಏನ ಕಂಗನಾ ಅವರು ಮಾತಾಡ್ತಾರೆ, ಮಕ್ಕಳು ಚರಂಡಿ ಸಮ ಅಂತೇಳಿ ಮಾತಾಡ್ತಾರೆ. ಅರೆ ಚರಂಡಿಗೆ ನೀವು ಹೋಲಿಸ್ತೀರಪ್ಪ ಅಂದ್ರೆ ನಮ್ಮ ದೇಶದ ಯುವಕರ ಒಂದು ಶಕ್ತಿಯನ್ನ ದೇಶದ ಆಸ್ತಿಯಾಗಿ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ನೀವ್ ಈ ತರ ಮಾತಾಡೋದು ಎಷ್ಟು ನಿಮಗೆ ಯೋಗ್ಯತೆ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವ್ ಇದನ್ನ ಮಹಿಳಾ ಕಾಂಗ್ರೆಸ್ ಇಂದ ಬಹಳ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಯಾಕಪ್ಪ ಅಂದ್ರ ದೇಶದ ಆಸ್ತಿ ನಮ್ಮ ಯುವಕರು. ಆ ಯುವಕರ ಒಂದು ನ್ಯಾಯ ಕೇಳೋದ್ರಲ್ಲಿ ಯಾವ ಅನ್ಯಾಯ ಇದೆ ಹೇಳಿ ನೋಡೋಣ. ಅಷ್ಟು ನೀವು AK-47 ತಗೊಂಡು ಚಾರ್ಜ್ ಮಾಡಿದ್ರಿ ಅವ್ರ ಮೇಲೆ. ಈ ತರ ಎಲ್ಲ ನೀವು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಯುವಕರ ಮೇಲೆ ನೀವು ಏನ್ ಮಾಡಿದೀರಾ ಅನ್ನೋದನ್ನ ನೀವು ಪರಿಜ್ಞಾನ ಇಟ್ಕೋಬಹುದು. ಯಾಕಪ್ಪ ಅಂದ್ರ ನೀವು ಮಾಡಿರೋದು ಯುವಕರ ಒಂದು ಜೀವನದ ಪ್ರಶ್ನೆ. ಯಾಕಂದ್ರೆ ಅವ್ರನ್ನ ಕೊಲ್ಲೋದಕ್ಕಿಂತ ಈ ತರ ಕೊಲ್ತಾ ಇದೀರಿ ನೀವು. ಇದನ್ನ ನಾವು ಖಂಡಿಸ್ತೀವಿ. ಒಂದು ಮಹಿಳೆ ಆಗಿ ಕೂಡ ಖಂಡಿಸ್ತೀನಿ, ಒಂದು ಕುಟುಂಬದ ಗೃಹಿಣಿಯಾಗಿ ಖಂಡಿಸ್ತೀನಿ, ಒಂದು ಪಕ್ಷದ ಅಧ್ಯಕ್ಷನಿಯಾಗಿ ಕೂಡ ಖಂಡಿಸ್ತೀನಿ. ಪ್ರತಿ ಒಂದು ಮಹಿಳೆಗೆ ಏನು ನ್ಯಾಯ ಸಿಗ್ಲಿಲ್ಲಪ್ಪ ಅಂದ್ರ ಅಂತ ಸಚಿವರನ್ನ ತಗೊಂಡು ನಾವ್ ಏನ್ ಮಾಡೋಣ ಅಂತ ಒಂದು ಈ ಒಂದು ಭ್ರಷ್ಟ ಬಿಜೆಪಿ ಸರ್ಕಾರದ ಜೊತೆ ನಮ್ಮ ಜೀವನದ ಚಲ್ಲಾಟ ಆಡುತ್ತಿರುವ ಸಚಿವರುಗಳಿಗೆ ನಾವು ಧಿಕ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಮೀಜಾ ಬಿಜಾಪುರ ಜಿಲ್ಲಾ. ಇಲ್ಲಿ ಸಚಿವ ಸ್ಥಾನ ಕೊಟ್ಟಂತ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದು ಅದು ನಮ್ಮ ಎಲ್ಲಾ ಮಹಿಳೆಯರಿಗೆ ಖಂಡನೀಯ. ಅವರಿಗೆ ಸಂಸದರಾಗ್ಲಿಕ್ಕೂ ನಾಲಾಯಕ್ ಅವರು. ಅಂತದ್ರೊಳಗೆ ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ. ನಮಗೆ ಇದನ್ನ ಬಹಳ ಗಂಭೀರವಾಗಿ ಖಂಡಿಸ್ತೀವಿ ಮಹಿಳೆಯರು. ಮೊದಲ ನಮ್ಮ ಏನು ಕೇಂದ್ರ ಸರ್ಕಾರದವರು ಬಿಜೆಪಿ ಸರ್ಕಾರದವ್ರು ಇದಾರಲ್ಲ, ಅವರು ಶಿಕ್ಷಣ ಸಚಿವರನ್ನಾಗಿ ಇವ್ರನ್ನ ಮಾಡಿದ್ದು ಮೊದಲನೇ ಮಾತು ತಪ್ಪು. ಯಾಕಪ್ಪ ಅಂದ್ರ ಶಿಕ್ಷಣ ಸಚಿವರು ಆಗ್ಬೇಕಪ್ಪ ಅಂದ್ರೆ ಅವ್ರಿಗೆ ಆದಂತದ್ದು ಒಂದು ಯೋಗ್ಯತೆ ಇರುತ್ತೆ. ಆ ಯೋಗ್ಯತೆಯನ್ನ ಇವರು ಯಾವ್ದು ತರದಲ್ಲಿ ಉಳಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕಂಗನಾ ಅವರಿಗೂ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ, ಅವ್ರಿಗೆ ನಾ ಒಂದು ಮಹಿಳೆ ಆಗಿ ಈ ಮಹಿಳೆ ಜಾತಿಗೆ ಅವಮಾನ ಅನ್ನೋ ಒಂದು ಲೆಕ್ಕದಲ್ಲಿ ನಾ ಹೇಳ್ಬೇಕಾಗ್ತದ. ಯಾಕಪ್ಪ ಅಂದ್ರೆ ಒಂದು ತಾಯಿ ಹೃದಯದ ಒಂದು ಹೆಣ್ಮಗಳು ಯಾವಾಗ್ಲೂ ಮಕ್ಕಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಬಹಳ
ಸೂಕ್ಷ್ಮತೆಯಿಂದ ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ. ಆ ಮಕ್ಕಳನ್ನ ನೀವು ಚರಂಡಿಗೆ ಹೋಲಿಸೋದಾದ್ರೆ ನಿಮ್ಮ ಚರಂಡಿ ಅಂತ ಮನಸ್ಥಿತಿ ಇರುವಂತಹ ನಿಮ್ಮಂತ ಸಂಸದರು ನಮ್ಮ ಕೇಂದ್ರಕ್ಕೆ ಹೋಗ್ಬಾರ್ದು. ನಿಮ್ಮಂತನ ಆರಿಸಿ ತಂದಂತವ್ರಿಗೆ ಕರೆಕ್ಟ್ ಆಗಿ ಬುದ್ಧಿ ಕಲಿಸಿದ್ದೀರಾ ಅನ್ನೋದನ್ನ ನಾವು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಮ್ಮೆ ಆ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ, ಇನ್ನೊಮ್ಮೆ ಕೂಡ ನಿಮ್ಮನ್ನ ಯಾವತ್ತೂ ಜನ ಆರಿಸಿ ತರಂಗಿಲ್ಲ ಅನ್ನೋದು ಈ ಒಂದು ಒಂದು ಪ್ರೊಟೆಸ್ಟ್ ಮುಖಾಂತರ ನಾನ್ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಸ್ವಲ್ಪ ಗದ್ದಲ ಮಾಡ್ಬೇಡ್ರಿ ದಯವಿಟ್ಟು. ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತ ಈ ಪ್ರತಿಭಟನೆ ಏನಪ್ಪಾ ಅಂದ್ರೆ, ಇವತ್ತು ಕೇಂದ್ರದ ಮಂತ್ರಿಗಳೆಲ್ಲ ಯಾವುದೇ ಒಂದು ಮಹಿಳೆ ಪರವಾಗಿಲ್ಲ, ಇಡೀ ನಮ್ ಮೋದಿನ ಹಿಡ್ಕೊಂಡು ಯಾವ ಮಂತ್ರಿ ಮಂಡಲ ನಮ್ಮ ಮಹಿಳಾ ಪರವಾಗಿಲ್ಲ. ಯಾಕಂದ್ರ ಮನುವಾದದ ಸರ್ಕಾರ ಅದು ಎಲ್ಲ. ಈ ಪ್ರಹ್ಲಾದ್ ಜೋಶಿ ಅಂತೂ ಇವ ಬ್ರಾಹ್ಮಣ, ನೀವು ತಿಳ್ಕೊಂಡಂಗ ಅವರೆಲ್ಲ ಏನು ಅಂತಂದ್ರ ಮಹಿಳೆಯರನ್ನ ಮೂಲ ಗುಂಪು ಮಾಡ್ಬೇಕು, ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಾದ್ರೂ ಬದಲಾವಣೆ ತಂದು ಮಹಿಳೆಯರನ್ನ 4 ಗೋಡೆ ಮಧ್ಯೆ ಕೂಡಿಸ್ಬೇಕು ಅನ್ನೋ ಒಂದು ವಿಚಾರದೊಳಗ ಸಣ್ಣಗೆ ಒಂದೊಂದೊಂದೊಂದೊಂದು ವಿಷಯಗಳನ್ನ ತೆಗಿತಾ ಮಹಿಳೆಯರನ್ನ ಕಟ್ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದವ್ರು ಏನು ಇವತ್ತ ಪ್ರೊಟೆಸ್ಟ್ ಎಲ್ಲ ಒಂದು ಇಡೀ ಭಾರತದಾದ್ಯಂತ ಇವತ್ತು ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ನೀವು ಕೊಟ್ಟಂತ ಅನ್ಯಾಯವನ್ನು ಪ್ರತಿಭಟಿಸಿ ನಾವೆಲ್ಲಾನು ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಬಂದಿದ್ದೇವೆ. ಇವತ್ತು ಮಹಿಳೆಯರನ್ನ ಏನು ನೀವು ಅತ್ಯಾಚಾರಿ ಬಿಲ್ಕಿಶ್ ಬಾನು ಅವ್ರನ್ನ ಅತ್ಯಾಚಾರಿ ಮಾಡಿದಂತ 11 ಅಪರಾಧಿಗಳನ್ನ ಸಮರ್ಥಿಸ್ಕೊಂಡು ನೀವು ಮಾತಾಡ್ತಾ ಇದ್ದೀರಿ ಅಂತಂದ್ರ, ಅದೇ ನಿಮ್ಮ ಮನೆಯಲ್ಲಿ ಹೆಣ್ಮಗಳಿಗೆ ಆದ್ರೆ ನೀವು ಸುಮ್ನೆ ಇರ್ತಾ ಇದ್ರ? ಅವರನ್ನ ನಡು ರಸ್ತೆಯಲ್ಲೇ ಕಡ್ದು ಹಾಕ್ತಾ ಇದ್ರಿ ನೀವು ಮನುವಾದಿಗಳು. ನೀವು ಮೊದಲು ತಿಳ್ಕೊಬೇಕು, ನಮ್ಮ ಮನೆ ಹೆಣ್ಮಕ್ಳು ಭಾರತ ದೇಶದ ಎಲ್ಲಾ ಹೆಣ್ಮಕ್ಳು ನಮ್ಮ ಮನೆ ಮಕ್ಕಳಂತ ತಿಳ್ಕೊಂಡಾಗ ಮಾತ್ರ ಈ ಮಹಿಳಾ ಒಂದು ಕುಲಕ್ಕೆ ಇವತ್ತು ಮಾನ್ಯತೆ ಸಿಗ್ತೈತಿ. ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಇವತ್ತು ಮಾನ್ಯ ಸಿಗ್ತೈತಿ. ಮತ್ತ ಏನ್ ನಮ್ಮ ಬಸವಣ್ಣನವರು ಏನ್ ನಮ್ಮ ಮಹಿಳಾ ಸಮಾನತೆ ಬೇಕು ಅಂತ ಹೇಳಿದ್ರಲ್ಲ, ಅದು ಸಹಿತ ಮಾನ್ಯತೆ ಸಿಗ್ತೈತಿ. ನೀವು ಕರೆ ಹೇಳ್ಬೇಕಂದ್ರೆ ನೀವು ಇಂಡಿಯಾದೊಳಗೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ನೀವೇ 4 ಗೋಡೆ ಮಧ್ಯೆ ದೊಳಗ್ ಕೂಡ್ಬೇಕು ನೀವು ಬಿಜೆಪಿ ಅವರೆಲ್ಲ. ಮತ್ತ ಈಕಿ ಕಂಗನಾ ರಾವತ್ ಈ ಒಂದು ಹೀರೋಯಿನ್ ಈಕಿ ಎಲ್ಲಾನು ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟ. ರಾಜಕಾರಣ ಅಂದ್ರೆ ಏನು, ಸಮಾಜ ಸೇವೆ ಅಂದ್ರೇನು, ಅಧಿಕಾರ ಅನ್ನೋ ಒಂದು ಅವ್ರು ಇದ್ರೊಳಗಿಲ್ಲ. ಅಂದ್ರೆ ನೆಲ ಕಾಣ್ತಾ ಇಲ್ಲ. ಅವ್ರು ಬರೇ ಮುಗಿಲ್ನಲ್ಲಿ ನಿಂತು ಇವತ್ತ ರೊಕ್ಕ ಹೆಣಸದ್ರೊಳಗ ಅವ್ರು ಇದ್ದಾರೆ ವಿನಃ ಯಾವೇ ಮಹಿಳೆ ಪರವಾಗಿಲ್ಲ, ಇವತ್ತು ಬಡವರ ಪರವಾಗಿ ಇಲ್ಲದಂತ ಈ ಸರ್ಕಾರವನ್ನು ಇವತ್ ನೋಡ್ರಿ, ಇವತ್ತಿನ ಮಕ್ಕಳು ನಾಳೆ ನಾಗರಿಕರು, ದೇಶವನ್ನು ಆಳುವಂತ ಪ್ರಜೆಗಳವರು. ಅವರನ್ನ ಇವತ್ತು ನೀವು ಚರಂಡಿಗೆ ಹೋಲಿಸ್ತಾ ಇದೀರಿ ಅಂತಂದ್ರ ನೀವ್ ಎಂತ ಚರಂಡಿ ಒಳಗ್ ಬಿದ್ದು ಹೊಳ್ಳಾಡ್ತಾ ಇದೀರಿ? ಮೊದಲ್ ನೀವ್ ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಾಡುವಂತ ಇಂಥವ್ರಿಗೆಲ್ಲ ಮಂತ್ರಿಗಿರಿ ಯಾಕೆ ಬೇಕ್ರಿ? ಇಂಥವ್ ರಾಜಕಾರಣದಾಗ ನಿಲ್ಲಿಸಬಾರ್ದು. ಇವ್ರು ಮುಂದಿನ ಸರಿ ಆರಿಸಿ ತಂದಂತ ಮತದಾರರು ಇವತ್ತ ಏನಾದ್ರು ಅವರು ಈ ವಿಷಯಗಳನ್ನ ಕೇಳ್ತಾ ಇದ್ರೆ ಅವ್ರಿಗೆ ಅನ್ನಿಸ್ತಾ ಇರ್ಬೇಕು, ಅಂತವ್ರಿಗೆ ಮತ ಹಾಕಿ ನಾವ್ ಆರಿಸಿ ತಂದೇವಪ್ಪ ಅಂತ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಇವತ್ತು ಮತದಾರರೆಲ್ಲ ಎಚ್ಚೆತ್ಕೊಳ್ಬೇಕು. ಇವತ್ತು ಇಂಡಿಯಾದಲ್ಲಿ ಹೆಚ್ಚು ಮತದಾನ ಮಾಡುವವರೇ ಮಹಿಳೆಯರು. ಈ ಇಂಥ ಮಹಿಳೆಯರು ಬಿಜೆಪಿಯಲ್ಲಿ ಇದ್ದಾರೆ ಅಂತಂದ್ರೆ ಅವ್ರು ಮೊದಲು ಒದ್ದು ಮನೆಯಲ್ಲಿ ಕೂಡಿಸುವಂತ ಕೆಲಸ ಮತದಾರರು ತಮ್ಮ ಮತದ ಮೂಲಕ ಇವತ್ತು ತಿಳಿಸ್ಕೊಡ್ಬೇಕಂತ ಹೇಳಿ ಈ ಒಂದು ಪ್ರತಿಭಟನೆಯ ಮೂಲಕ ನಾನು ಹೇಳ್ತಾ ಇದ್ದೇನೆ. ಮತ್ತು ಕೂಡ್ಲೆ ಇವತ್ತು ಹೆಂಗ ಮೊನ್ನೆ ಶಿಕ್ಷಣ ಸಚಿವರು ಹೆಂಗ ರಾಜೀನಾಮೆ ಕೊಟ್ರಲ್ಲ, ಅದೇ ತರ ಈ ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ನೀವು ಇವತ್ತು ರಾಜೀನಾಮೆ ಕೊಡ್ಲೇಬೇಕಂತ ಹೇಳಿ ನಮ್ದು ಹಕ್ಕೊತ್ತಾಯ ಇದೆ. ಯಾಕಂದ್ರೆ ನೀವು ಯಾವ್ದೇ ಒಂದು ಮಹಿಳೆಯರ ಪರವಾಗಿಲ್ಲ, ಒಂದು ಶಿಕ್ಷಣದ ಪರವಾಗಿಲ್ಲ, ಏನೋ ನಾಲೆಜ್ ಇಲ್ಲ. ನೀವು ಬರೀ ಮನುವಾದ ಇದೊಂದು ತಲೆಯಾಗ ತುಂಬಿಕೊಂಡು ನೀವು ರಾಜಕೀಯ ಮಾಡ್ತಾ ಇದ್ರೆ ಎಂದೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನಕ್ಕೆ ಬದ್ಧವಾಗಿದ್ದಂತ ನಾವು ಕಾಂಗ್ರೆಸ್ ಪಕ್ಷದವರು ಎಂದೂ ಇಂಥದ್ದು ಆಗ್ಲಿಕ್ಕೆ ನಾವು ಭಾರತ ದೇಶದಲ್ಲಿ ಬಿಡುದಿಲ್ಲ. ಅದಕ್ಕೆ ತಕ್ಷಣವೇ ನೀವು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಮ್ದು ಒತ್ತಾಯ ಇದೆ. ಮಹಾದೇವಿ ಗೋಕಾಕ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರು. ಇವತ್ತ ನಮ್ಮ ಮಕ್ಕಳ ಸ್ಕೂಲಿಗೆ ಹೋಗ್ತಾರಪ್ಪ ಅಂದ್ರ ಮನಿಗ್ ಬರೋ ಮಟನೂ ನಮ್ ಎದೆ ಇಲ್ಲ. ಯಾಕಂದ್ರೆ ಇವತ್ತಿನ ನೋಡಿದ ಪ್ರತಿಯೊಂದು ಫೋನ್ಯಾಗಾಗ್ಲಿ ಟಿವಿ ಒಳಗಾಗ್ಲಿ ನೋಡಿದ್ರಿ ಅಂದ್ರೆ ಎದಿ ಹೊಡ್ಯಾಕತೈತಿ. ನಮ್ ಮಕ್ಕಳಿಗೆ ಹೊರಗ್ ಕಳಿಸ್ಬಾರ್ದು. ಇವತ್ತಿನ ದಿನಕ್ಕ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ ಆಗೈತಂದ್ರ ಅದಕ್ಕೆ ಯಾರು ಕ್ರಮೇಣವಾಗಿ ಯಾರು ಕೈಗೊಂಡೇ ಇಲ್ಲ. ಯಾಕಂದ್ರೆ ಅದ್ರ ಜಾರಿಗೆ ತಗೊಂಡು ಅದನ್ನ ವಿಚಾರಣೆ ಮಾಡ್ಬೇಕಲ್ಲ. ಅದ್ ಹೆಣ್ಮಕ್ಳಿಗೆ ಏನು ಬೆಲೆನೇ ಇಲ್ಲ. ಇವತ್ತ ಈಗ ಹೆಣ್ಮಕ್ಳು ಹೊರಗಡೆ ಈಗ ನಮಗೆ ಹೋಗಾಕ ಭಯ ಅನ್ಸಾಕತೈತಿ. ಸೊ ಹಂಗಾಗಿ ಅದನ್ನ ವಿಚಾರಣೆ ಮಾಡಿ ಸರ್ಕಾರ ಅದನ್ನ ನಿರ್ಧಾರ ತಗೊಂಡ್ ಅದಕ್ಕೇನ್ ಪ್ರತಿಫಲ ಕೊಡ್ಬೇಕು ಅದನ್ನ ಕೊಡ್ಬೇಕಂತ ಹೇಳಿ ಕೇಳ್ಕೊತೀನಿ. ಮಂಜುಳಾ ರಾಠೋಡ್. ಇವತ್ತು ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ನಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇವತ್ತು ನಾನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ನೀವು ವಿದ್ಯಾರ್ಥಿಗಳ ಜೀವನದಲ್ಲಿ ಏನೋ ಇವತ್ತು ಮೊನ್ನೆ ಅತ್ಯಾಚಾರಿಗಳನ್ನ ಮನವರಿಕೆ ಮಾಡ್ಕೋತೀರಿ. ನೀವು
ಅಂತವ್ರನ್ನ ಸಹಿಸ್ಕೊತೀರಿ. ನೀವು ಇವತ್ತು ಶಿಕ್ಷಣ ಮಂತ್ರಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಇದು ನೀವು ಸಂಸದರ ಆಗ್ಲಿಕ್ಕೆ ನೀವು ಲಾಯಕ್ಕಿಲ್ಲ, ನೀವು ಶಿಕ್ಷಣ ಮಂತ್ರಿ ಆಗ್ಲಿಕ್ಕೆ ಹೋಗ್ತಾ ಇದ್ರಿ. ಇವತ್ತು ಮಹಿಳೆಯರ ವಿರುದ್ಧ, ರೈತರ ವಿರುದ್ಧ ಹಾಗೂ ಇವತ್ತು ಸಂವಿಧಾನ ವಿರೋಧಿ ಸರ್ಕಾರ ಯಾವ್ದಾರ ಐತಂದ್ರ ಅದು ಕೇಂದ್ರ ಬಿಜೆಪಿ ಸರ್ಕಾರ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋದಿಜಿ ಅವರೇ, ನೀವು ಮೊನ್ನೆ ಏನು ವಿದ್ಯಾರ್ಥಿಗಳು ಇವತ್ತು ನಡು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಿದ್ರು, ನೀವು ಅವ್ರ ಕಷ್ಟ ಕೇಳಿಲ್ಲ. ನೀವು ಯಾವಾಗ ಒಂದು ರಾತ್ರಿ 12 ಗಂಟೆಗೆ ಒಂದು ವಿಡಿಯೋ ಮಾಡಿ ನೀವು ಆ ವಿಡಿಯೋ ಮುಖಾಂತರ ನೀವು ವಿದ್ಯಾರ್ಥಿಗಳಿಗೆ ಹೇಳ್ತೀರಂದ್ರೆ ಇದು ಯಾವ ಲೆಕ್ಕ? ಮೋದಿಜಿ ಅವರೇ, ನಿಮ್ಗೆ ಇವತ್ತು ಏನು ನೀವು PM ಆಗಿರ್ಲಿಕ್ಕೆ ನಿಮ್ಗೆ ಯಾವುದೇ ತರಹದ ಅರ್ಹತೆ ಇಲ್ಲ. ದಯವಿಟ್ಟು ನೀವು ಇವತ್ತೇ ರಾಜೀನಾಮೆ ಕೊಟ್ಟು ಆ ಒಂದು ಸ್ಥಾನಕ್ಕೆ ನೀವು ಗೌರವ ಕೊಡ್ಬೇಕಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಏನು ಇವತ್ತು ಶಿಕ್ಷಣ ಮಂತ್ರಿ ಆಗ್ತಾ ಇದಾರ, ಅವರು ಈ ಮಂತ್ರಿ ಆಗ್ಲಿಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ. ಅವರು ಇದಕ್ಕ ನಾವು ಮಹಿಳಾ ಕಾಂಗ್ರೆಸ್ ಇಂದ ಖಂಡನೆ ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಕಂಗನಾ ರಾವತ್ ಅವ್ರೆ, ನೀವು ಒಬ್ರು ಮಹಿಳೆಯರಿದ್ದೀರಿ, ನೀವೇನ್ ಹೇಳ್ತೀರಿ ಅಂದ್ರೆ ಕಂಗನಾ ರಾವತ್ ಅವ್ರೆ, ವಿದ್ಯಾರ್ಥಿಗಳು ಚರಂಡಿ ಅಂತ ಹೇಳ್ತೀರಿ. ನೀವೇನದಿರಂತ ಅದನ್ನ ಮೊದಲ ತಿಳ್ಕೊರಿ. ನೀವು ಮಹಿಳೆಯರದಿರಿ, ಮಹಿಳೆಯರ ಪರವಾಗಿ ನಿಂದ್ರಿ, ಮಹಿಳೆಯರ ಪರವಾಗಿ ಮಾತಾಡ್ರಿ. ಅದನ್ ಬಿಟ್ಟು ಇವತ್ತಿನ ವಿದ್ಯಾರ್ಥಿಗಳು ನಾಳೆ ದೇಶದ ಪ್ರಜೆಗಳಾಗ್ತಾರ, ಅಂತವ್ರಿಗೆ ನೀವು ಏನ್ ಹೇಳ್ತೀರಿ ಅಂದ್ರ ಚರಂಡಿಗಳು ಹೇಳ್ತೀರಿ. ಇದನ್ನ ದಯವಿಟ್ಟು ನೀವು ಇವತ್ತೇ ಅದಕ್ಕೆ ಕ್ಷಮೆ ಕೇಳ್ಬೇಕು. ನೀವು ವಿದ್ಯಾರ್ಥಿಗಳ ಬಗ್ಗೆ ನೀವು ಕ್ಷಮೆ ಕೇಳ್ಬೇಕಂತ ನಾನು ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ಇವತ್ತೇನ್ ನಾವು ಮಹಿಳಾ ಕಾಂಗ್ರೆಸ್ ಇಂದ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ, ಇದು ಇವತ್ತು ಜಿಲ್ಲಾ ವತಿಯಿಂದ ಮಾಡ್ತಾ ಇದೀವಿ. ನೀವು ಇದೇ ತರ ಈ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಇದೇ ತರ ಮುಂದುವರಿದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ, ಇಡೀ ರಾಷ್ಟ್ರಾದ್ಯಂತ ಮಾಡ್ತೀವಂತ ನಾವೊಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ನನ್ನ ಹೆಸರು ಆರ್ತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ನೋಡ್ರಿ
ಪರ್ಮಿಷನ್ ಬೇಕು ನಾನು ದಾಸಿ ಮಾಡೋದು ನೀವು ಸ್ವಲ್ಪ 15-20 ನಿಮಿಷ ಕೂತ್ರಿ ಅದಕ್ಕೂ ಅನುಕೂಲ ಮಾಡಿ ಮತ್ತೆ ಇನ್ನು ಏನಾನು ಹೆಂಗೆ ಇದು ಮಾಡ್ತಾರೆ ನೋಡ್ರಿ ಮೇಡಮ್ ನೋಡ್ರಿ ನೋಡ್ರಿ ಮೇಡಮ್ ನೋಡ್ರಿ ಇಷ್ಟು ಮೇಡಮ್ ಇಪ್ಪತ್ತು ಮಾಡ್ರಿ ನೋಡ್ರಿ 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 ಮಾಡಿದ ಪ್ರತಿಭಟನೆ ಮಾಡ್ತಾ ಇದ್ರು. ನಾವು ಇವತ್ತ ದಾರಿ ಬಂದ್ ಮಾಡುವ ಮುಖಾಂತರನು ಕೂಡ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಹಮ್ಮಿಕೊಂಡು ಬಂದಿದ್ವಿ. ಅದಕ್ಕೋಸ್ಕರ ಇವತ್ತು ದಾರಿ ಬಂದ್ ಜೀವನದ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಕೂಡ ಕಾಳಜಿ ಇಲ್ಲ. ಬಿಜೆಪಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಇಂತ ಒಂದು ಪ್ರಸಂಗದಲ್ಲಿ ಏನು ಯುವಕರ ಬಗ್ಗೆ ಯುವತಿಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿರುವಂತ ಕಂಗನಾ ಅವರಿಗೂ ಕೂಡ ನಾಚಿಕೆ ಆಗ್ಬೇಕು. ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾಚಿಕೆ ಆಗ್ಬೇಕು. ಇಂಥವ್ರ ಕೈಯಾಗ ಏನೋ ಅಂತಾರಲ್ಲ ಬೇಲೆ ಎದ್ದು ಹೊಲ ಮೈತು ಅಂತೇಳಿ ಅಂತವ್ರ ಕೈಯಾಗ ನೀವು ಅಧಿಕಾರ ಕೊಟ್ಟಿದ್ದೀರಾ. ಮೊದಲ ಅಂತವ್ರನ್ನ ಕೆಳಗಿಳಿಸುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ಬೇಕಂತ ಹೇಳಿ ನಮ್ದೊಂದು ಪ್ರೊಟೆಸ್ಟ್.